ಮೇಡಮ್, ಇನ್ನು ತಾವು ನಿದ್ರೆ ಬಗ್ಗೆ ಹೇಳ್ತಾ ಇದ್ರಿ. ಪ್ರತಿಯೊಂದು ಇಂಡಿವಿಜುವಲ್ಗೂ ಕೂಡ ಅವರದ್ದೇ ಆದಂತಹ ಒಂದು ನಿದ್ರಾ ಸಮಯ ಅಂತ ಇರುತ್ತೆ, ಅಷ್ಟು ಸಾಕಾಗುತ್ತೆ ಅಂತ. ಎಷ್ಟು ಅವಶ್ಯಕ ನಿದ್ರೆ ಹಾಗಾದ್ರೆ ಮನುಷ್ಯನಿಗೆ ಅಂತ? ನಿದ್ರೆಯ ಬೆನಿಫಿಟ್ಸ್ ನಾವು ಫಸ್ಟ್ ತಿಳ್ಕೊಳ್ಳೋಣ ನಮ್ಮ ಬಾಡಿ ಮೇಲೆ. ನಮ್ಮ ದೈಹಿಕ ಅಥವಾ ನಮ್ಮ ಮಾನಸಿಕ ಆರೋಗ್ಯ ಅದೆರಡೂ ಸಂಭಾಳಿಸುವಂಥದ್ದು ಅಥವಾ ಅದಕ್ಕೆ ಪ್ರೋತ್ಸಾಹ ನೀಡುವಂಥದ್ದು ಅದು ನಿದ್ರೆ. ಸೊ ಇವಾಗ ನಿದ್ರೆ ಅಲ್ಲಿ ನಮ್ಮ ಶಾರ್ಟ್ ಟರ್ಮ್ ಮೆಮರಿ ಲಾಂಗ್ ಟರ್ಮ್ ಮೆಮರಿಯಾಗಿ ಕನ್ವರ್ಟ್ ಆಗುತ್ತೆ. ಒಂದು ಉದಾಹರಣೆ, ನಾವೇನಾದರೂ ಒಂದು ಸ್ಟೂಡೆಂಟ್ ಆಗಿದ್ರೆ ಏನಾದರೂ ಓದ್ತಾ ಇದ್ರೆ ಅದನ್ನ ಲಾಂಗ್ ಟರ್ಮ್ ಮೆಮರಿ ಸ್ಟೋರೇಜ್ ಅದನ್ನ ತಿರ್ಗಾ ಎಕ್ಸಾಮ್ನಲ್ಲಿ ರಿಕಲೆಕ್ಟ್ ಮಾಡಿಬಿಟ್ಟು ಬರೆಯೋದು ಅದು ನಿದ್ರೆಯಿಂದ. ಮತ್ತು ಅದ್ರ ಜೊತೆಗೆ ಕೆಲವೊಂದು ಹಾರ್ಮೋನ್ಸ್ ವೇರಿಯೇಷನ್ ಇರುತ್ತೆ, ಅದು ಪ್ರಿಡಾಮಿನೆಂಟ್ಲಿ ಲೆಪ್ಟಿನ್ ಮತ್ತು ಗ್ರೆಲಿನ್ ಅಂತ ಹೇಳ್ತೀವಿ. ಸೊ ನಿದ್ದೆ ಮಾಡದೇ ಇರೋದ್ರಿಂದ ಈ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗೋದ್ರಿಂದ ನಮಗೆ ವೆಯ್ಟ್ ಗೇನ್ ತೂಕ ಹೆಚ್ಚಾಗುವಂತಹ ಚಾನ್ಸಸ್ ಕೂಡ ಇರುತ್ತೆ. ಮತ್ತು ಗಮನ ಹರಿಸೋದಕ್ಕೆ ಮತ್ತು ನಮ್ಮ ಮೂಡ್ ರೆಗ್ಯುಲೇಷನ್ಗೆ ಇದೆಲ್ಲದಕ್ಕೂ ನಿದ್ರೆ ತುಂಬ ಇಂಪಾರ್ಟೆಂಟ್. ಒಟ್ಟಾರೆ ಮನುಷ್ಯನ ಸಾಕಷ್ಟು ಕಾಯಿಲೆಗಳಿಗೆ ನಿದ್ರೆ ಕೂಡ ಪರಿಹಾರ. ಡೆಫಿನೆಟ್ಲಿ. ಮತ್ತು ನಿದ್ರೆ ಮಾನಸಿಕ ಕಾಯಿಲೆ ಇರೋವಾಗ ನಮಗೆ ನಿದ್ರೆ ಕಮ್ಮಿ ಆಗುತ್ತೆ. ಎಸ್, ಉದಾಹರಣೆ ಅಂತಂದ್ರೆ ಖಿನ್ನತೆ, ಡಿಪ್ರೆಷನ್ ಆರ್ ಆಂಗ್ಸೈಟಿ ಮತ್ತೆ ಸ್ಕಿಜೋಫ್ರೆನಿಯಾ ಚಿಂತೆ ಮಾಡ್ತಾ ಇರ್ತೀವಿ, ಸೊ ನಿದ್ರೆ ಬರಲ್ಲ. ಎಕ್ಸಾಕ್ಟ್ಲಿ. ಸೊ ನಮಗೆ ಮಾನಸಿಕ ಕಾಯಿಲೆ ಇರುವಾಗ ನಿದ್ರೆ ಕಮ್ಮಿ ಆಗುತ್ತೆ. ಮತ್ತೆ ಯಾವಾಗ ನಾವು ನಿದ್ರೆ ಸರಿಯಾಗಿ ಮಾಡೋದಿಲ್ವೋ ಅವಾಗ ನಮ್ಮ ಮಾನಸಿಕ ಕಾಯಿಲೆಗಳು ಕಾಣಿಸ್ಕೊಳ್ಳುತ್ತೆ ಅಥವಾ ಅದರ ತೀವ್ರತೆ ಹೆಚ್ಚಾಗುತ್ತೆ. ಸೊ ಇಟ್ಸ್ ಅ ಡ್ಯುಯಲ್ ರಿಲೇಶನ್ಶಿಪ್. ಇನ್ನು OCD ಅಂದ್ರೆ ಏನು ಮೇಡಮ್? ಇದ್ರ ಲಕ್ಷಣ ಏನು? OCD ಅಂತಂದ್ರೆ ಒಬ್ಸೆಸಿವ್ ಕಂಪಲ್ಸಿವ್ ಡಿಸಾರ್ಡರ್ ಅಂತ ಹೇಳ್ತೀವಿ. ಅದ್ರ ಹೆಸರು ತಕ್ಕನಾಗೆ ಅದರಲ್ಲಿ 2 ಕಾಂಪೊನೆಂಟ್ ಇರುತ್ತೆ. ಒಂದು ಒಬ್ಸೆಷನ್ಸ್ ಅಂತ ಹೇಳ್ತೀವಿ, ಇನ್ನೊಂದು ಕಂಪಲ್ಷನ್ಸ್. ಒಬ್ಸೆಷನ್ಸ್ ಅಂದ್ರೆ ಪದೇ ಪದೇ ಬರುವಂತಹ ಅನಗತ್ಯ ಯೋಚನೆಗಳು. ಉದಾಹರಣೆ ಏನಂತಂದ್ರೆ, ನಾವು ಪದೇ ಪದೇ ಕೈ ತೊಳಿಬೇಕು ಅಂತ ಅನ್ಸೋದು. ನಮ್ಗೆ ಗೊತ್ತು ಕೈ ಕ್ಲೀನಾಗೇ ಇದೆ, ತೊಳೆಯೋ ಅವಶ್ಯಕತೆ ಇಲ್ಲ, ಆದ್ರೂ ಪದೇ ಪದೇ ಅಂತ ಯೋಚನೆ ಬರೋದು. ಕಂಪಲ್ಷನ್ಸ್ ಅಂತಂದ್ರೆ ಇವಾಗ ಈ ಕೈ ಗಲೀಜಾಗಿರುವಂತಹ ಯೋಚನೆ, ಅದರಿಂದ ನಮಗೆ ಆತಂಕ ಅಥವಾ ಭಯ ಜಾಸ್ತಿ ಆಗುತ್ತೆ. ಸೊ ಅದನ್ನ ಕಮ್ಮಿ ಮಾಡ್ಕೊಳ್ಳೋದಕ್ಕೆ ನಾವು ಹೋಗಿ ಕೈ ತೊಳೆಯೋದು, ಆ ಮೋಟಾರ್ ಆಕ್ಟ್ ಇದೆಯಲ್ಲ ಅದನ್ನ ನಾವು ಕಂಪಲ್ಷನ್ಸ್ ಅಂತ ಹೇಳ್ತೀವಿ. ಸೊ ಇದು 2 ಇಂಟರ್ ರಿಲೇಟೆಡ್. ಮತ್ತು ಒಬ್ಸೆಷನ್ಸ್ ಮತ್ತು OCD ಅನ್ನೋದು ಒಂದು ಕ್ರಾನಿಕ್ ಕೋರ್ಸ್ ಅಂತ ಹೇಳ್ತೀವಿ, ಅಂದರೆ ತುಂಬ ದೀರ್ಘವಾಗಿ ಇರುವಂತಹ ಕಾಯಿಲೆ. ಇದು ಕೆಲವೊಂದು ಸತಿ ಜಾಸ್ತಿ ಆಗುತ್ತೆ ಮತ್ತು ಕೆಲವೊಂದು ಸತಿ ಹೆಚ್ಚಾಗುತ್ತೆ. ಇದಕ್ಕೆ ಚಿಕಿತ್ಸೆ ಅಗತ್ಯ, ಯಾಕಂದರೆ ಅದು ನಮ್ಮ ಜೀವನನ ತುಂಬಾ ಅಫೆಕ್ಟ್ ಮಾಡುತ್ತೆ. ಸೊ ನಾವು ಚಿಕಿತ್ಸೆ ಅಂತಂದರೆ ಇದು ಮಾತ್ರೆಗಳ ಮೂಲಕ ಆಗಿರ್ಬೋದು ಅಥವಾ ಥೆರಪಿ ಮೂಲಕ ಆಗಿರ್ಬೋದು, ಇದೆರಡೂ ಸೇರಿಸಿ ನಾವು ಟ್ರೀಟ್ಮೆಂಟ್ ಕೊಡ್ತೀವಿ OCD ಅನ್ನೋ ಕಾಯಿಲೆಗೆ. ಓಕೆ, ಈ ಎಲ್ಲದಕ್ಕೂ ಒಂದು ಪ್ರಶ್ನೆ ಆ್ಯಡ್ ಮಾಡೋದಾದರೆ, ನೀವು ಥೆರಪಿ ಬಗ್ಗೆ ಮಾತಾಡ್ತಾ ಇದ್ರಿ, ಯಾವ ಥರದ ಥೆರಪಿಗಳಿರುತ್ತೆ ಅಂತ? ಸುಮಾರು ಥೆರಪಿಗಳಿರುತ್ತೆ. ಫಾರ್ ಎಕ್ಸಾಂಪಲ್ ಕಾಗ್ನಿಟಿವ್ ಬಿಹೇವಿಯರಲ್ ಥೆರಪಿ ಅಂತ ಅಂತೀವಿ, ಮತ್ತು ಕಾಗ್ನಿಟಿವ್ ಥೆರಪಿ ಅಂತಲೇ ಸೆಪ್ರೇಟ್ ಆಗಿದೆ, ಅದು ಆಂಗ್ಸೈಟಿ ಡಿಸಾರ್ಡರ್ಸ್ಗೆ. ಡೈಲೆಕ್ಟಿಕಲ್ ಬಿಹೇವಿಯರಲ್ ಥೆರಪಿ ಅಂತ ಅಂತೀವಿ. OCDಗೆ ಎಕ್ಸ್ಪೋಜರ್ ಆ್ಯಂಡ್ ರೆಸ್ಪಾನ್ಸ್ ಪ್ರಿವೆನ್ಷನ್ ಅಂತ ಹೇಳ್ತೀವಿ. ಸೊ ಅಂಥ ಕಾಯಿಲೆಗೆ ಯಾವ ಸೂಟೆಡ್ ಥೆರಪಿ ಇರುತ್ತೋ ಅಂಥ ಥೆರಪಿ ನಾವು ಅದನ್ನು ಅಸೆಸ್ ಮಾಡಿಬಿಟ್ಟು ಪೇಷಂಟ್ನ ಅಂಥ ಥೆರಪಿನ ನಾವು ಕೊಡೋಕ್ಕೆ ಶುರು ಮಾಡ್ತೀವಿ ಪೇಷಂಟ್ಗೆ. ಅಂದರೆ ಕೊಡೋದು ಅಂದರೆ ಹೇಗಿರುತ್ತೆ ಮೇಡಮ್ ಪ್ರೊಸೆಸ್? ಅದು ಸೆಷನ್ಸ್ ಮೂಲಕ ಇರುತ್ತೆ. ಸೊ ಪ್ರತಿಯೊಂದು ಕಾಯಿಲೆಗೆ ಒಂದು ಸೆಟ್ ನಂಬರ್ ಆಫ್ ಸೆಷನ್ಸ್ ರೆಕಮೆಂಡ್ ಮಾಡಿರುತ್ತೆ. ಸೊ ನಮಗೆ ಇಂಡಿಯನ್ ಸೈಕ್ಯಾಟ್ರಿಕ್ ಸೊಸೈಟಿ ಅಂತ ಅದು ಗೈಡ್ಲೈನ್ಸ್ ಇರುತ್ತೆ. ಸೊ ಅದರಲ್ಲಿ ಫಾರ್ ಎಕ್ಸಾಂಪಲ್ OCDಗೆ ರೆಕಮೆಂಡೆಡ್ ಸೆಷನ್ ಇಸ್ ಅಬೌಟ್ 20 ಸೆಷನ್ಸ್. ಸೊ 20 ಸೆಷನ್ ಅದು ಬೇಸ್ಡ್ ಆನ್ ದ ಸಿವಿಯರಿಟಿ, ಪೇಷಂಟ್ಗೆ ಎಷ್ಟು ಸಿವಿಯರ್ ಆಗಿದೆ ಕಾಯಿಲೆ ಅನ್ನೋದ್ರ ಮೇಲೆ ಅದನ್ನ ಶೆಡ್ಯೂಲ್ ಮಾಡ್ತೀವಿ. ಓಕೆ ಮೇಡಮ್. ಓಕೆ.